ನಮಸ್ಕಾರ NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಕೆಆರ್ಪೇಟೆ ತಾಲೂಕಾ ಭಾರತೀಯ ಜನತಾ ಪಾರ್ಟಿಯ OBC ಅಧ್ಯಕ್ಷರಾಗಿ ಹಾಗನೂರು ಮಂಜು ಅಧಿಕಾರ ಸ್ವೀಕಾರ. ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ಗೆಲುವನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನರಸಿಂಹಾಚಾರ್. ಕೃಷ್ಣರಾಜಪೇಟೆ ತಾಲೂಕಾ OBC ಮೋರ್ಚಾ ಘಟಕದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಹಾಗನೂರು ಮಂಜು ಅವರಿಗೆ ಜಿಲ್ಲಾ OBC ಘಟಕದ ಅಧ್ಯಕ್ಷ ನರಸಿಂಹ 2506 ಪಕ್ಷದ ಧ್ವಜ ನೀಡಿ ಅಧಿಕಾರ ಹಸ್ತಾಂತರ ಮಾಡಿದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ. ಇಲ್ಲಿ ನೋಡಿ ಅಲ್ಲಿ ಹಾಗೆ ರೀ ಯುಗಾದಿ ಇದೆ, ಹಂಗಾಗಿ ಕೆಲ ಪದಾಧಿಕಾರಿಗಳು ಅಧಿಕಾರನ ಸ್ವೀಕರಿಸೋದಕ್ಕೆ ಇವತ್ತು ಅನುಪಸ್ಥಿತಿಯನ್ನ ಕಾಯ್ಕೊಂಡಿದ್ದಾರೆ. ಕೊಡಿ 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 ಹಿಂದುಳಿದ ವರ್ಗದ ಉನ್ನತ ಅಧಿಕಾರಿಗಳನ್ನ ರಾಜಕೀಯ ಪ್ರಾತಿನಿಧ್ಯನ ಪಡ್ಕೊಂಡ್ರು ತುಂಬಾ ಜನ ಇದ್ದಾರೆ. ನಮ್ಮ ವಿರೋಧ ಪಕ್ಷದಲ್ಲಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಇಡೀ ರಾಷ್ಟ್ರ, ಇಡೀ ಪ್ರಪಂಚ ಮೆಚ್ಚುವಂತ ಕೆಲಸ ಮಾಡ್ತಾ ಇರುವಂತ ಪ್ರಧಾನಮಂತ್ರಿ ನಮ್ಮ ಹಿಂದುಳಿದ ವರ್ಗದವರು. ಆ ನಿಟ್ಟಿನಲ್ಲಿ ಅವರ ಸ್ಫೂರ್ತಿ ತಗೊಂಡು ಮುಂದಿನ ದಿನಮಾನಗಳಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಅಂತ ಹೇಳ್ತಾ, ನಾನು ತಾಲೂಕಿನ ಅಧ್ಯಕ್ಷರಿಗೆ ಮತ್ತೆ ನೂತನವಾಗಿ ಪದಗ್ರಹಣ ಮಾಡಿದಂತ ಮಂಜು ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ ಜಿಲ್ಲೆಯ ಪರವಾಗಿ. ನಮಗೆ ಪ್ರತಿ ತಾಲೂಕಿಗೂ 21 ಜನ ಕಾರ್ಯಕಾರಿ ಮಂಡಳಿ ಬೇಕು. ಮಹಾಶಕ್ತಿ ಕೇಂದ್ರಕ್ಕೆ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಬೇಕು, ಶಕ್ತಿ ಕೇಂದ್ರದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ಬೇಕು. ಅದೇ ರೀತಿ ಮಂಡಲದ ಹಿಂದುಳಿದ ವರ್ಗದ ಮೋರ್ಚಾಕ್ಕೆ ಒಂದು ಸಾಮಾಜಿಕ ಜಾಲತಾಣದ ಸಂಚಾಲಕರು ಬೇಕು, ಸಹ ಸಂಚಾಲಕರು ಬೇಕು. ಅದು ಶಕ್ತಿ ಕೇಂದ್ರಕ್ಕೂ ವಿಸ್ತರಣೆ ಆಗಬೇಕು ಅಂತ ಹೇಳ್ತಾ ಇಷ್ಟು ಕೆಲಸಗಳನ್ನ ಜರೂರಾಗಿ ಮಾಡಿಕೊಡಿ, ನಮಗೆ ರಾಜ್ಯದಿಂದ ಒತ್ತಡ ಇದೆ ಅಂತ ನಾನು ಮನವಿ ಮಾಡ್ತಾ ನಮ್ಮ ತಾಲೂಕಿನ ಅಧ್ಯಕ್ಷರಿಗೆ ಕೇಳ್ಕೊಡ್ತೀನಿ. ಮತ್ತು ಕೊನೆಯ ಶಾಸಕರಾಗಿದ್ದು ನಿಮ್ಮ ಹೌದು. ಆಮೇಲೆ ಇಷ್ಟೊಂದು ಬೆಳಿಬೇಕಂದ್ರೆ ನೋಡಿ, ನಮ್ಮ ನಾರಾಯಣಗೌಡ ಸುಧಾ ಬೇರೊಂದು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಈ ಒಂದು ಭಾರತೀಯ ಜನತಾ ಪಾರ್ಟಿಗೆ ಟಿಕೆಟ್ ತಗೊಂಡ್ಬಂದು ಗೆದ್ದಂತ ಇತಿಹಾಸ ನಮ್ಮ ನಾರಾಯಣಗೌಡರಿಗೆ ಸೇರಬೇಕು. ಅದಕ್ಕೆ ಅವ್ರಿಗೂ ಸದಾ ಈ ಸಂದರ್ಭದಲ್ಲಿ ಉಗಾದಿ ಶುಭಾಶಯನ ಹೇಳ್ತಾ, ನಾವು ಅವರ ಹೆಸರನ್ನು ಉಳಿಸಬೇಕು, ನಾವು ತಾಲೂಕಿನ ಹೆಸರನ್ನು ಉಳಿಸಬೇಕು, ಮತ್ತೆ ಜಿಲ್ಲೆಯ ಹೆಸರನ್ನು ಉಳಿಸಬೇಕು. ಇಡೀ ರಾಜ್ಯದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ KRಪೇಟೆ ಅಂದ್ರೆ ಏನಂತ ನಿಜವಾಗ್ಲೂ ನಾವೆಲ್ಲ ತೋರಿಸ್ಕೊಡ್ಬೇಕು. ಅಂದ್ರೆ ನಾವೆಲ್ಲ ಶ್ರದ್ಧೆಯಿಂದ, ಭಕ್ತಿಯಿಂದ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ. ಅದರಿಂದ ನಾವೆಲ್ಲ ನಿಜವಾಗ್ಲೂ ನಾವು ಪ್ರೀತಿಯಿಂದ ಕೆಲಸ ಮಾಡೋದಾದ್ರೆ ಖಂಡಿತ ಇವತ್ತು ರಾಜ್ಯ ನೋಡ್ತದೆ, ರಾಷ್ಟ್ರ ನೋಡ್ತದೆ. ಇವತ್ತು ನರೇಂದ್ರ ಮೋದಿ ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾರು ಗೊತ್ತಿಲ್ಲ, ಯಾರು ಅತಿ ಹೆಚ್ಚಿನ ಸಂಖ್ಯೆಯನ್ನು ಕೊಡಿಸ್ತಾರೆ ಅವರಿಗೆ ನಿಜವಾಗ್ಲೂ ನೇರವಾಗಿ ಭೇಟಿ ಆಗುವಂತ ಕೆಲಸವನ್ನ ಇವತ್ತು ರಾಮದಾಸ್ ಜಿ ಅವರು ವಹಿಸ್ಕೊಂಡಿದ್ದಾರೆ. ಅಂತ ಒಂದು ಬೂತ್ಗಳಲ್ಲಿ ಜಾಸ್ತಿ ಬಂದಂತ ವ್ಯಕ್ತಿಗಳನ್ನ ನೇರವಾಗಿ ಡೆಲ್ಲಿಯಲ್ಲಿ ಕರ್ಕೊಂಡೋಗಿ ನಿಮ್ಮನ್ನ ಮುಂದೆ ಕೂರಿಸಿ ಮಾತಾಡುವಂತ ಕೆಲಸಗಳು ಸುಧಾ ಆಗ್ತದೆ. ಅದರಿಂದ ನಾವು ಯಾವುದೇ ಹಿಂದುಳಿದ ವರ್ಗ ಇರ್ಬೋದು, ನಾವು ಹಿಂದುಳಿದ ವರ್ಗದಲ್ಲಿ ಈ ತರ ಹಿಂದುಳಿದ ವರ್ಗ ಅಂತ ನಾವ್ ಯಾರು ಮುಜುಗರ ಪಡುವಂತದ ಅವಶ್ಯಕತೆ ಏನಿಲ್ಲ. ಯಾಕೆಂದ್ರೆ ನೋಡಿ, ನಾನು ನಿಜ ಹೇಳ್ತೀನಿ, ನಾನು ಗಾಣಿಗ ಸಮಾಜ. ನಾವು ಗಾಣಿಗ ಸಮಾಜ ಒಂದು ಕಾಲದಲ್ಲಿ ಏನು ವಿದ್ಯುತ್ ಏನು ಇರ್ಲಿಲ್ಲ ಪ್ರಪಂಚದಲ್ಲಿ. ಆ ಒಂದು ಟೈಮಲ್ಲಿ ನಮ್ಮ ಸಮಾಜದವರು ಗಾಣವನ್ನ ಆಡಿಸಿ ಆ ಎಣ್ಣೆಯನ್ನು ತಗೊಂಡೋದ್ರೆ ಆ ಮನೆಯಲ್ಲಿ ಬೆಳಕಿರ್ತಿತ್ತು. ಆ ಮನೆಯಲ್ಲಿ ನಿಜವಾಗ್ಲೂ ಆಲ್ರೆಡಿ ನಮ್ಗೆ ಏನು ಅನೌನ್ಸ್ ಆಗ್ತಿದೆ ಅಂದ್ರೆ ಕುಮಾರಣ್ಣ ಗೆದ್ದಾಗೋಯ್ತು ಅಂತ. ಕುಮಾರಣ್ಣ ಗೆದ್ದಾಗಿದ್ದಾರೆ, ಅದ್ರ ಲೀಡ್ ಕೊಡುವಂತ ಕೆಲಸ ನಾವು OBC ನಾವು ಮಾಡ್ಬೇಕು. ಈಗ ಏನ್ ಲೀಡ್ ಬಂತು ಅದು OBC ಅವ್ರಿಗೆ ಅಂತ ಬರ್ಬೇಕು. OBC ಅವರೆಲ್ಲ ಕೈ ಜೋಡಿಸಕ್ಕೆ ಇಷ್ಟೊಂದು ಲೀಡ್ ಬಂತು ಅಂತ ಹೇಳಿ ಆ ಒಂದು ಹೆಸರನ್ನ ತಗೋಬೇಕು. ಅದರಿಂದ ದಯಮಾಡಿ ನಾವೇನು ಇವತ್ತೆಲ್ಲ ಹೊಸದಾಗಿ ಪದಗ್ರಹಣ ಮಾಡಿದ್ರಿ, ಇವತ್ತಿಂದಲೇ ಕೆಲಸ ಸ್ಟಾರ್ಟ್ ಮಾಡಬೇಕು. ನಮ್ಮ ಬೂತ್ ಗಳಲ್ಲಿ ಕೆಲಸ ಮಾಡಬೇಕು. ನಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ನಾವು ಜಾಸ್ತಿ ಇಡೀ ತಾಲೂಕು ಅಡ್ಡಾಡೋದ್ರಿಂದ ನಮ್ಗೆ ಓಟ್ ಬರಲ್ಲ. ನಮ್ಮ ಬೂತ್ಗಳಲ್ಲಿ, ನಮ್ಮ ಗ್ರಾಮದಲ್ಲಿ, ನಮ್ಮ ಅಕ್ಕಪಕ್ಕ ಮನೆಗಳಲ್ಲಿ ನಾವು ಇಷ್ಟೊಂದು ನಾವು ಸರಿಪಡಿಸ್ಕೊಂಡ್ರೆ ಖಂಡಿತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಮತಗಳನ್ನ ಕೊಡಿಸಬಹುದು. ಮತ್ತೆ ಆ ಜೊತೆಗೆ ನಾವು ಇದು ನರೇಂದ್ರ ಮೋದಿ ಅವ್ರನ್ನ ಹೆಸರು ಮುಂದೆ ಇಟ್ಕೊಂಡು ಅವ್ರು ಕೊಟ್ಟಂತ ಕೊಡುಗೆಗಳು
ಅವ್ರ ಉಜ್ವಲ ಇರ್ಬೋದು, ಉಜ್ವಲ ಯೋಜನೆ ಇರ್ಬೋದು, ಗ್ಯಾಸ್ ಮತ್ತೆ ಜನ್ಧನ್ ಅಕೌಂಟ್ ಇರ್ಬೋದು, ರೈತರಿಗೆ 6,000 ದುಡ್ಡು ಹಾಕಂತದ್ದು ಇರ್ಬೋದು, 29 ರೂಪಾಯಿಗೆ ಅಕ್ಕಿ ಕೊಡುವಂಥದ್ದು ಇರ್ಬೋದು, ಕೊರೋನಾ ಟೈಮಲ್ಲಿ ಪ್ರಾಣವನ್ನು ಉಳಿಸ್ತಂತ ಎಲ್ಲ ಔಷಧಿನ ಫ್ರೀಯಾಗಿ ಉಚಿತವಾಗಿ ಕೊಟ್ಟಂತ ಇರ್ಬೋದು. ಇದೆಲ್ಲ ಹಾಲು ಉತ್ಪಾದಕರಿಗೆ ಸಹಾಯಧನ ಕೊಡುವಂತದ್ದು ಇರ್ಬೋದು. ಇದೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ನಾವು ನಿಜವಾಗ್ಲೂ ಜನರಿಗೆ ಅರ್ಥ ಮಾಡಿಸ್ಕೊಡೋದಾದ್ರೆ ಖಂಡಿತವಾಗಿ ನಾವು ಮುಂಬರುವ ಚುನಾವಣೆಯಲ್ಲಿ ಏನು ಇವತ್ತು ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಿದ್ದಾರೆ, ಮೈತ್ರಿ ಒಂದು ಕೂಟದಲ್ಲಿ ಇದ್ದಾರೆ, ಆ ಮೈತ್ರಿ ಧರ್ಮವನ್ನು ನಾವೆಲ್ಲ ಪಾಲಿಸಬೇಕು. ಯಾವುದೇ ಪಕ್ಷ ನಾನು ನೋಡ್ದೇನೆ ನಾವು ನರೇಂದ್ರ ಮೋದಿ ಅವರಿಗೆ ನಾವು ಕೈ ಬಲಪಡಿಸಿದ್ರೆ ನಾವು ನಿಜವಾಗ್ಲೂ ಕೇರ್ಪೇಟೆಯಿಂದ ನಾವೇನು ಹೆಚ್ಚಿನ ಒಂದು ಮತಗಳನ್ನು ಕೊಡ್ತೀವಿ. ಅದು ಜಿಲ್ಲೆಯಲ್ಲಿ ಜಿಲ್ಲೆ ನೋಡ್ತಾ ಇರ್ತದೆ. ತುಂಬಾ ನಾವು ಜಿಲ್ಲೆಯಲ್ಲಿ ಮಿಡಿದಾಗ ಎಲ್ಲ ಕೊಟ್ಟಿರ್ತಾರೆ. ಆ ಪತ್ರಗಳನ್ನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಏನು ಯೋಜನೆಗಳಿದ್ದಾವೆ ಅದು ಪ್ರತಿಯೊಬ್ಬ ಮನುಷ್ಯರಿಗೂ ತಲುಪಿ ಅಂತ ಪತ್ರಿಕೆಗಳನ್ನು ಮಾಡಿದ್ದಾರೆ. ಅದನ್ನು ತಲುಪಿಸೋದಕ್ಕೆ ಈ ಎಲ್ಲ ಮೋರ್ಚಾಗಳನ್ನು ಕರೆದು ಇವತ್ತು ತಾಲೂಕು ಘಟಕದ ಅಧ್ಯಕ್ಷರ ನೇತೃತ್ವದಲ್ಲಿ, ಜಿಲ್ಲಾ ಘಟಕದಲ್ಲಿ ಯಾವುದೇ ಮೋರ್ಚಾ ಆಗಿರ್ಬೋದು. ಇವತ್ತು ನಿನ್ನೆ ಒಂದು ಸಭೆ ಮಾಡಿದ್ವಿ, ಇವತ್ತು OBCನ ಫಸ್ಟ್ ಮಾಡಿದ್ದೀವಿ. ಮತ್ತು ನಾಳೆ SC ಆಗ್ಬೋದು, ಯೂತ್ ಆಗ್ಬೋದು, ಮಹಿಳಾ ಮೋರ್ಚಾದವ್ರು ಆಗ್ಬೋದು, ರೈತ ಮೋರ್ಚಾ ಆಗ್ಬೋದು, ಎಲ್ಲರ ಸಭೆಗಳನ್ನು ಈ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಕರೆದು ಈ ಕೇಂದ್ರ ಸರ್ಕಾರದ ಯೋಜನೆಗಳಿದ್ದಾವೆ. ಯೋಜನೆದ ಒಂದು ಪಟ್ಟಿನೇ ಇದೆ, ಇಲ್ಲಿದೆ. ಅದನ್ನು ತಲುಪಲಿ ಗ್ರಾಮೀಣ ಪ್ರದೇಶದ ಜನತೆಗೆ ಅಂತ ಹೇಳಿ ಈ ಮೋರ್ಚಾಗಳ ಎಲ್ಲವನ್ನು ವಿಚಾರ ಮುಡ್ಸೋಕ್ಕೋಸ್ಕರವೇ ತಮ್ಮನ್ನೆಲ್ಲರನ್ನು ಕರೆದು ಪದಾಧಿಕಾರಿಗಳನ್ನು ಮಾಡಿ ಇವತ್ತು ಜವಾಬ್ದಾರಿ ಕೊಡ್ತಾ ಇದ್ದಾರೆ. ಆ ಜವಾಬ್ದಾರಿ ನಿರ್ವಹಿಸೋದಕ್ಕೆ ಎಲ್ಲ 58 ತಿಂಗಳು ಪೂರ್ಣಾವಧಿ 18 ಪಕ್ಷಗಳು ಕಟ್ಕೊಂಡು ಮಾಡಿದ್ರು ಈ ದೇಶ. ಅದನ್ನು ನನ್ನ ಕಾರ್ಯಕರ್ತರು ಮುಖೇನ ತಲುಪಲಿಲ್ಲ, ಆ ವಿಚಾರ ವಿನಿಮಯ ತಲುಪಲಿಲ್ಲ. ಆದ್ರಿಂದ ನಾನು ಸೋತಿಲ್ಲ. ಇವತ್ತು ಮೋದಿಯವರು ಇದು 2ನೇ ಬಾರಿ, ಇದು 3ನೇ ಬಾರಿನೂ ಜೈ ಬಾರಿಸ್ತಾರೆ. ಇವತ್ತು ಏನು ನಿಚ್ಚಳ ಬಹುಮತ 543 ಸೀಟ್ನಲ್ಲಿ ಇವತ್ತು NDA 400 ಸೀಟ್ ಮೇಲೆ ತಗೊಳ್ತಾ ಇದೆ. 50 ಸರಿಯಾಗಿ ತಗೊಂಡಿದೆ. ಅದರಿಂದ ಈ ಸಾಲಿನಲ್ಲೂ 3ನೇ ಅವಧಿಗೆ ಅವರು ಆಗಲಿ ಅಂತ ಹೇಳಿ ಅವರು ಏನು 9 ವರ್ಷ ಸಾಧನೆ ಮಾಡಿದ್ದಾರೆ ಅದನ್ನೊಂದು ಕರಪತ್ರ ಮಾಡಿದ್ದಾರೆ. ಆ ಕರಪತ್ರ ದಯವಿಟ್ಟು ಎಲ್ಲರೂ ನಾವು ನಮ್ಮ ಊರಿನಲ್ಲಿ ನಮ್ಮ ಬೂತ್ನಲ್ಲಿ ನಮ್ಮ ಊರಲ್ಲಿ ಮಂತಪ್ಪ ಕೊಡಿಸ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನನಗೆ ಮಾತಾಡ. ಹಾಗೆ ನಮ್ಮ ವೇದಿಕೆ ಮೇಲೆ ನಮ್ಮ ವರದರಾಜಣ್ಣ ಅವರೇ, ನಮ್ಮ ಪರಮೇಶ್ವರನ್ ಅವರೇ, ಪ್ರಕಾಶನ್ ಅವರೇ, ಮತ್ತೆ ದಿವು ಅವರೇ, ರವಿ ಅವರೇ, ವಾಸಣ್ಣ ಅವರೇ, ಹಾಗೂ ನಮ್ಮ ಆನಂದಣ್ಣವರೇ, ಬಸವಣ್ಣವರೇ, ಎಲೆಗೌಡ್ರೆ, ನಮ್ಮ ಈಗ ನೂತನವಾಗಿ ಪದಾರ್ಥ ನೋಡಿದಂಥ ನಮ್ಮ ಅಧ್ಯಕ್ಷರೇ, ನಮ್ಮ ವಿಜಯಕ್ ಅವರೇ, ಎಲ್ಲ ನಮ್ಮ ಮೋರ್ಚಾದ ಎಲ್ಲ ಮುಂದೆ ಬರುವ ಯುಗಾದಿ ಹಬ್ಬದ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಇವತ್ತು ನಿಜವಾಗ್ಲೂ ಎಲ್ಲ ಒಂದು ಮೀಟಿಂಗ್ ಎಲ್ಲ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಅದರೊಳಗೂ ವಿಶೇಷವಾಗಿ ನನಗೆ OBC ಇಷ್ಟೊಂದು ಜನ ನಿಜವಾಗ್ಲೂ ನನಗೆ ನಿರೀಕ್ಷೆನೇ ಏನೋ ಒಂದು 10-15 ಜನ ಸೇರ್ಬೋದೇನೋ, ನಾಳೆ ಹಬ್ಬ ಇದೆ ಅನ್ಕೊಂಡಿದೆ. ಆದ್ರೂ ಇವತ್ತು OBC ಅವರು ಏನು ಅಂತ ತೋರಿಸ್ಕೊಟ್ಟಿದ್ದೀರಿ ಕೇರ್ಪೇಟೆ ತಾಲೂಕಿನಲ್ಲಿ. ನಿಜವಾಗ್ಲೂ ಮತ್ತೊಮ್ಮೆ ನಮ್ಮ OBC ಎಲ್ಲ ಪದಾಧಿಕಾರಿಗಳಿಗೆ ಎಲ್ಲ ಸಹಕಾರ ಕೊಡಿ. ನಮ್ಮೆಲ್ಲರಿಗೂ ನಿಮ್ಮೆಲ್ಲರಿಗೂ ಕಾನೂನನ್ನು ತಿಳಿಸ್ತಾ, ಸ್ನೇಹಿತರೆ, ಈ ಒಂದು ಮುಂಬರುವ ಚುನಾವಣೆಯನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವೇನು OBC ಅವರು ಕೆಲಸವನ್ನು ಮಾಡಿದ್ರೆ ನೋಡಿ, OBC ಅಂದ್ರೆ ಈಗ ಪೇರೆಂಟ್ ಬಾಡಿ ಅಂದ್ರೆ ಬರೀ ಒಂದು ಜನರಲ್ ಆಗಿ ಬರುತ್ತೆ ಅಷ್ಟೇನೆ. ಅದೇ OBC ಇಂದ ತಗೊಂಡ್ರೆ ತುಂಬಾ ಜನಾಂಗ ಬರುತ್ತೆ. ಕಮ್ಮಿ ಅಂದ್ರೂ ನಮ್ಮ ತಾಲೂಕು ಮಟ್ಟ ತಗೊಂಡ್ರೆ ಒಂದು 10-15 ಜನಾಂಗ ಬರುತ್ತೆ. 108 ಜನಾಂಗ ಬರುತ್ತೆ. ಜನಾಂಗ ಬರುತ್ತೆ. ಅದರಿಂದ 108 ಜನ ಇದ್ದಾರೆ. बोलो भारत माता की भारतीय जनता पार्टी की भारतीय जनता पार्टी की भारतीय जनता पार्टी के जय श्री राम 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 जय श्री राम. ಈ ಒಂದು ಮಹತ್ತರ ಕಾರ್ಯವನ್ನ ಕೆಲಸ ಎಲ್ಲಾ ಕೈಗಳು ಕೆಲಸ ಮಾಡೋದು, ಎಡಗೈ ಕೆಲಸ ಮಾಡಬೇಕು, ಬಲಗೈ ಮಾಡಬೇಕು, ಬಲಗಾಲು ಮಾಡಬೇಕು, ಎಡಗಾಲು ಆ ತರ ಮಾಡಿದಾಗ ಆ ಪಕ್ಷ ಸಮೃದ್ಧಿಯಾಗಿ ಗಟ್ಟಿಯಾಗಿ ನಿಂತ್ಕೊಳ್ಳಿಕ್ಕೆ ಸಾಧ್ಯ. ಅದಕ್ಕೆ ಒಂದು ವಿಭಾಗ ಮಾಡ್ಕೊಂಡಿದ್ವಿ, ಒಂದೊಂದು ವಿಭಾಗ ಮಾಡಿದ್ದಾರೆ. ST ಮೋರ್ಚಾ, OBC ಮೋರ್ಚಾ, ಅಲ್ಪಸಂಖ್ಯಾತರ ಮೋರ್ಚಾ ಅಂತ. ಯಾಕೆಂದ್ರೆ ಎಲ್ರಿಗೂ ಒಂದೊಂದು ಅಧಿಕಾರ ಕೊಡಬೇಕು, ಎಲ್ಲಾ ಸಮಾಜದವರೆಗೂ ಪಕ್ಷದ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳಿ ಅನ್ನೋ ಒಂದು ವಿಚಾರದಲ್ಲಿ ಇದನ್ನು ಮಾಡಿದ್ದಾರೆ. ಇವತ್ತು ನಮ್ಮ ನರೇಂದ್ರ ಮೋದಿ ಅವರು ನಮ್ಮ ಹಿಂದುಳಿದ ವರ್ಗಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. PM ವಿಶ್ವಕರ್ಮ ಯೋಜನೆ ಎಲ್ಲ ಒಂದು 18 ಕೆಲಸ ಮಾಡುವಂತವ್ರು, ಅಲ್ಲಿ ಜಾತಿನ ತಗೊಬಂದಿಲ್ಲ, ಯಾರ್ಯಾರು ಏನೇನು ವೃತ್ತಿ ಮಾಡ್ತಾರೆ ಆ ವೃತ್ತಿಗೆ ಅನುಗುಣವಾದಂತ ಒಂದು PM ವಿಶ್ವಕರ್ಮ ಯೋಜನೆ ಇಡೀ ನಮ್ಮ ಭಾರತ ದೇಶಕ್ಕೆ ದೊಡ್ಡ ಕೊಡುಗೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ OBC ಬಾಂಧವರು ಅದನ್ನ
ಉಪಯೋಗಿಸ್ಕೋಬೇಕು. ಯಾಕೆಂದ್ರೆ ಕೆಲವರೆಲ್ಲ ಇನ್ನೂ ಅರ್ಜಿಗಳನ್ನ ಹಾಕಿಲ್ಲ, ಕೆಲವೆಲ್ಲ ಅರ್ಜಿ ಹಾಕೊಂಡು ಆ ಸವಲತ್ತುಗಳನ್ನೆಲ್ಲ ಪಡ್ಕೋಬೇಕು. ಮತ್ತೆ ನಮ್ಮ OBC ಕಾರ್ಯಕರ್ತರುಗಳು ಏನಿದ್ರಿ ಅದನ್ನ ಪಡ್ಕೊಳ್ಳಿಕ್ಕೆ ಆ ವಿಚಾರಗಳನ್ನ ಮನೆ ಮನೆಗೆ ನೀವು ತಲುಪಿಸ್ಬೇಕು. ಯಾವ್ಯಾವ ಕೆಲಸ ಮಾಡ್ತಾರೆ ಅಲ್ಲಿ ಯಾವುದೇ ಜಾತಿ ಆಗ್ಲಿ ಅಥವಾ ಇನ್ನೊಂದಾಗ್ಲಿ ಯಾವುದೇ ಪಂಗಡ ಆಗ್ಲಿ ಹಾಕಿಲ್ಲ. ಅವ್ರು ಏನ್ ವೃತ್ತಿ ಮಾಡ್ತಾರೆ, ವಿಶ್ವಕರ್ಮ ವೃತ್ತಿ ಮಾಡೋರ್ಗೂ ಇದೆ, ಕುಂಬಾರ ವೃತ್ತಿ ಮಾಡೋರ್ಗಿದೆ, ಕ್ಷೌರಿಕ ವೃತ್ತಿ ಮಾಡೋರ್ಗಿದೆ, ಮತ್ತೆ ಮಡಿವಾಳರಿಗಿದೆ, ಪ್ರತಿಯೊಬ್ಬರಿಗೂ ಇದೆ. ಅದನ್ನೆಲ್ಲರೂ ನಾವು ತಗೊಂಡೋಗಿ ಪ್ರತಿ ಗ್ರಾಮದಲ್ಲಿ ಎಷ್ಟು ಮನೆಗಳಿದೆ ಅವರಿಗೆ ತಿಳಿಸ್ಬೇಕು. ಅದನ್ನ ತಿಳಿಸಿದಾಗ ನಮ್ಗೆ ಕೇಂದ್ರ ಸರ್ಕಾರ ಏನ್ ಕೊಡುಗೆ ಕೊಟ್ಟಿದೆ ಅದು ಶಾಶ್ವತ ಆದಂತ ಕೊಡುಗೆ. ಮೊದಲನೇದಾಗಿ 1 ಲಕ್ಷ ಕೊಟ್ಟಿದ್ದಾರೆ. ಫಸ್ಟ್ 5 ದಿವಸ ಟ್ರೈನಿಂಗ್ ಕೊಟ್ಟಿದ್ದಾರೆ. 5 ದಿವಸಕ್ಕೆ 500 ರೂಪಾಯಿ ಕೊಡ್ತಾ ಇದ್ದಾರೆ. ನಂತರ 15,000 ಕೊಡ್ತಾ ಇದ್ದಾರೆ. ಅದಾದ್ಮೇಲೆ 1 ಲಕ್ಷ 5% ಬಡ್ಡಿನಲ್ಲಿ 1 ಲಕ್ಷ, ಅದು ಮುಗಿದ ಮೇಲೆ 2 ಲಕ್ಷ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಈ ಉಚಿತ ಭಾಗ್ಯಗಳನ್ನ ಕೊಟ್ಟು ಸೋಂಬೇರಿಗಳು ಮಾಡ್ತಾ ಇಲ್ಲ, ಸ್ವಾವಲಂಬಿನ ಮಾಡ್ಲಿಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅವರು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ. ನಾವು ಎಲ್ಲರೂ ಅದನ್ನ ಮನೆ ಮನೆ ಹೋಗಿ ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಅದನ್ನ ತಿಳಿಸ್ಕೊಟ್ಟು ನಮ್ಮ ಭಾರತೀಯ ಜನತಾ ಪಾರ್ಟಿ ಜನಕ್ಕೆ ಏನ್ ಮಾಡಿದ್ದಾರೆ, ಏನ್ ಸವಲತ್ತು ಕೊಟ್ಟಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ಬೇಕು. ಮತ್ತೆ ಏನು ನಮ್ಮ NDA ಅಭ್ಯರ್ಥಿ ಇದ್ದಾರೆ ಈಗ ಕುಮಾರಸ್ವಾಮಿ ಅವರನ್ನ ಬಹುಮತದಲ್ಲಿ ಗೆಲ್ಲಿಸ್ಬೇಕು, ಚುನಾವಣೆ ವಿಚಾರದಲ್ಲಿ ಬಂದಾಗ ಗೆಲ್ಲಿಸ್ಬೇಕು ಅಂತ ಹೇಳಿ ಒಂದು ಎರಡು ಮಾತಾಡ್ಲಿಕ್ಕೆ ಅವಕಾಶ ಕೊಡೋರು ಎಲ್ರಿಗೂ ಧನ್ಯವಾದ. ಯಾಕೆಂದ್ರೆ ಇಲ್ಲಿ ನೋಡಿ ಹಿಂದುಳಿದ ವರ್ಗದ ಮೋರ್ಚಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ರವಿರವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನ ಈ ವೇದಿಕೆ ನೋಡಿ ಹೇಳಿ. ಈಗ ನೀವು ನೋಡಿ ಹಾಗೂ ಜಿಲ್ಲಾದ OBC ಮಟ್ಟದ ಅಧ್ಯಕ್ಷರಾದ ನರಸಿಂಹಾಚಾರ್ಯ ಅವರೇ ಹಾಗೂ ವರದರಾಜೇಗೌಡ್ರೆ, ಮಾಜಿ ಅಧ್ಯಕ್ಷರಾದಂಥ ಕಮಲೇಶನ್ ಅವರೇ, BJP ಪಕ್ಷಕ್ಕೆ ನಮ್ಮ OBC ಮೋರ್ಚಾ ವತಿಯಿಂದ ತುಂಬ ಕಷ್ಟಪಟ್ಟು ಎಲ್ಲ ಸಂಘಟನೆನ ಮಾಡಿ ಮುಂದೊಂದು ದಿನ ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಅಂತೇಳಿ ಈ ಮಾತು ಹೇಳಿ ಮುಗಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನನಗೆ ನಿಜಕ್ಕೂ ಗೊತ್ತಿಲ್ಲ ಅಧ್ಯಕ್ಷರು ಮಾಡ್ತಾರೆ ಅಂತ ಒಬ್ಬರೇ ಅಧ್ಯಕ್ಷರು ಈಗ ನನಗೆ ಫೋನ್ ಮಾಡಿ ಹೇಳ್ತಾರೆ, ನಾವು ಅಧ್ಯಕ್ಷ ಆಗೋದು ಮುಖ್ಯ ಅಲ್ಲ, ಒಂದು ಪಂಚಾಯತಿ ಅಂತ ಇದ್ದಾಗ ಆ ಪಂಚಾಯತಿಗೆ 10 ಜನನ ನಾವು ಗುರುತು ಮಾಡಿದ್ರೆ ಅವರು 100 ಜನ ಗುರುತು ಮಾಡ್ತಾರೆ. ದಯವಿಟ್ಟು ಎಲ್ಲ ಸಹಕರಿಸ್ಬೇಕು. ಅದನ್ನ ನೀವು ಎಲ್ಲ ಮನಸ್ಕೊಟ್ಟು ಮಾಡಿದ್ರೆ ಯಾವುದೂ ಏನು ದೊಡ್ಡದಲ್ಲ. ದಯವಿಟ್ಟು ಇದನ್ನ ಕೆಲಸ ಮಾಡಿ ಅಂತ ಹೇಳ್ತಾ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಂಡಂತ ಎಲ್ಲರಿಗೂ ಗೌರವಾದಂತಹ ಸನ್ಮಾನ್ಯ ಶ್ರೀ ನಾರಾಯಣಗೌಡರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ನಮ್ಮ ಸ್ವಾಗತ ಮತ್ತು ಅವರನ್ನ ಗೌರವಿಸ್ತಾ ಈ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀವಿ. ಮೊದಲಿಗೆ ಇವತ್ತು ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಹಿಂದುಳಿದ ವರ್ಗಗಳ ವೇದಿಕೆಯ ಮುಖಾಂತರ 2024 ಲೋಕಸಭಾ ಚುನಾವಣೆ NDA ಅಭ್ಯರ್ಥಿಯನ್ನ ಸಂಘಟಿತವಾಗಿ ಸಂಘಟನೆ ಮಾಡುವ ಒಂದು ಗುರುತರ ಜವಾಬ್ದಾರಿಯನ್ನ ನಮ್ಮೆಲ್ಲರಿಗೂ ಕೊಟ್ಟಿದ್ದಾರೆ. ಅದರ ನಿಮಿತ್ತ ನಾವು ಈಗ ಬೆಳಗ್ಗೆ ಮೇಲ್ಕೋಟೆಯ ಒಂದು ಮಂಡಲದ ಒಂದು ಮೀಟಿಂಗ್ ಅನ್ನು ಮುಗಿಸ್ಕೊಂಡು ಕಾರ್ಯಕಾರಿಣಿ ಸಭೆಯನ್ನು ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ. ಇಲ್ಲಿ ನಮ್ಮ ಸಾರಂಗಿ ನಾಗಣ್ಣನವರ ಅಧ್ಯಕ್ಷತೆಯಲ್ಲಿ ಈ ಒಂದು ವೇದಿಕೆ ಮೇಲೆ ಉಪಸ್ಥಿತಕ್ಕಂಥ ನಮ್ಮ ಮಂಡ್ಯ ಜಿಲ್ಲಾ ಹಿಂದುಳಿದ ವರ್ಗದ ವೇದಿಕೆ ಅಧ್ಯಕ್ಷರಾದಂಥ ನರಸಿಂಹಾಚಾರ್ಯ ಅವರೇ ಹಾಗೂ ಕಾರ್ಯದರ್ಶಿಗಳಾದಂಥ ಆನಂದ್ರವರೇ, ಕೋಶಾಧ್ಯಕ್ಷರಾದಂಥ ಶ್ರೀ ಪುಟ್ಟಸಮ್ಮಣ್ಣ ಅವರೇ, ಉಪಾಧ್ಯಕ್ಷರಾದಂಥ ಎಲ್ಲೇಗೌಡ್ರೆ ಹಾಗೂ ಈ ದಿನ KR ಮಂಡಲದ ಹಿಂದುಳಿದ ವರ್ಗದ ವೇದಿಕೆಯ ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಿರ್ತಕ್ಕಂತಹ ನಮ್ಮ ಹಾದನೂರು ಮಂಜು ಅವರೇ, KR ಪ್ರಧಾನ ಕಾರ್ಯದರ್ಶಿಗಳಿಗೆ ಕೆಲಸ ಮಾಡ್ತಿರ್ತಕ್ಕಂಥ ಹಿರಿಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಚೌಕಳಿ ಪ್ರಕಾಶ್ ಅವರೇ, ಮಿತ್ರರಾದಂತಹ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಶ್ರೀಯುತ ರವಿರವರೇ ಹಾಗೂ ನನ್ನ ಎಲ್ಲ ST ಮೋರ್ಚಾ ಅಧ್ಯಕ್ಷರಾದಂತಹ ಮಹೇಶ್ ನಾಯ್ಕ ಅವರೇ, ರಾಜ್ಯದ ನಮ್ಮ KR ತಾಲೂಕಿನ ನಿಕಟಪೂರ್ವ ಅಧ್ಯಕ್ಷರು ಹಿರಿಯ ಮುಖಂಡರಾದಂಥ ವರದರಾಜೇಗೌಡ್ರೆ ಮತ್ತು ನನ್ನ ಎಲ್ಲ ನೆಚ್ಚಿನ ಪದಾಧಿಕಾರಿಗಳೇ, ಕಾರ್ಯಕರ್ತರೇ, ಮಹಿಳಾ ಅಧ್ಯಕ್ಷರೇ ಮತ್ತು ಮಹಿಳಾ ಕಾರ್ಯಕಾರಿಣಿ ಸದಸ್ಯರುಗಳೇ, ಮಿತ್ರರೇ, ನನ್ಮೆಯ ಮಿತ್ರರೇ, ಇವತ್ತು ನಾವು ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಇದ್ದೀವಿ. ಈ ಒಂದು ಚುನಾವಣೆಯನ್ನು ಗೆಲ್ಲುವಂತಹ ಮತ್ತು ಎಲ್ಲ ಕಾರ್ಯಕರ್ತರನ್ನ ಒಂದುಗೂಡಿಸಿಕೊಂಡು ಜಾತ್ಯತೀತ ಜನತಾದಳಾಗ್ಬೋದು, ಭಾರತೀಯ ಜನತಾ ಪಕ್ಷರಾಗ್ಬೋದು, ಒಂದು ಸಮನ್ವಯತೆಯನ್ನು ಕಾಪಾಡಿಕೊಂಡು ಈ ಚುನಾವಣೆಯಲ್ಲಿ ಕೆಲಸ ಮಾಡಬೇಕಾಗಿದೆ. ಅದಕ್ಕೆ OBC ಹಿಂದುಳಿದ ವರ್ಗದ ವೇದಿಕೆ ಕೂಡ
ತಮ್ಮನ್ನು ತಾವು ತೊಡಗಿಸಿಕೊಂಡು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆ ಮಾಡಿಕೊಂಡು ಜಿಲ್ಲಾ ಭಾಜಪಗೆ ಮತ್ತು ತಾಲೂಕು ಭಾಜಪಗೆ ಎಲ್ಲರೂ ಹೆಸರನ್ನ ತರಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಪ್ರಾಸ್ತಾವಿಕ NDA ಒಳಗಡೆ JDS ಇವತ್ತು ಏನು ಅಭ್ಯರ್ಥಿನ NDA ಅವರಿಗೆ JDS ಕೊಟ್ಟಿದ್ದಾರೆ, ಕುಮಾರಣ್ಣ ಕ್ಯಾಂಡಿಡೇಟ್ ಆಗಿದ್ದಾರೆ. ಆ ಅಭ್ಯರ್ಥಿಗೆ ಚುನಾವಣೆಯಲ್ಲಿ ಬೆಂಬಲಿಸೋಕ್ಕೋಸ್ಕರ ನಮ್ಮ ಪಕ್ಷದ ಸಿದ್ಧಾಂತಗಳು ಏನಿದಾವೆ ಅಂತಂದ್ರೆ, ನಮ್ಮಲ್ಲಿ ಭಾರತೀಯ ಜನತಾ ಪಾರ್ಟಿ ತಾಲೂಕು ಘಟಕ ಆದಮೇಲೆ ಅದರಲ್ಲಿ ವಿವಿಧ ಮೋರ್ಚಾಗಳು ಅಂತಿದ್ದಾರೆ. ವಿವಿಧ ಮೋರ್ಚಾಗಳು ಅಂತಂದ್ರೆ ಅದು ಹೊಸಬರಿಗೆ ಅದು ಇತ್ತೀಚೆಗೆ ಅಭ್ಯಾಸ ಅಂದ್ರೆ ಏನಪ್ಪ ಇದು ಮೋರ್ಚಾಗಳು ಅಂತ